ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ. ಆಮೆನ್. ಹೌದು ಪ್ರಿಯ ದೇವ ಜನರೇ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ ಎಂದು ಆತನು ಹೇಳಿದ ವಾಕ್ಯವು ಕೇವಲ ಅಬ್ರಾಹ್ಮನಿಗೆ ಅಷ್ಟೇ ಹೇಳಿಲ್ಲ. ಸಹೋದರರೇ, ಆತನನ್ನು ನಂಬುವ ಪ್ರತಿಯೊಬ್ಬರಿಗೂ ಈ ವಾಕ್ಯವನ್ನು ಹೇಳಿದ್ದಾನೆ. ಆಮೆನ್. ಆದರೆ ಪ್ರಿಯ ಸಹೋದರ ಸಹೋದರಿಯೇ, ಈಗಲಾದರೂ ಆತನನ್ನು ನಂಬಿದರೆ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು. ಆತನ ವಾಕ್ಯಗಳನ್ನು ಕೈಗೊಂಡು ನಡೆದರೆ ನಿನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡುವನು. ನೀನು ಆತನ ಮೇಲೆ ಭರವಸೆ ಬಿಡುವುದಾದರೆ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದಿಸುವನು. ಆಮೆನ್. ಈಗಿರಲಾಗಿ ಪ್ರಿಯ ದೇವಜನರೇ, ಇಂದು ನೀವು ಬಡತನದಲ್ಲಿದ್ದೀರಾ? ಭಯಪಡಬೇಡಿ, ಏಕೆಂದರೆ ಅಬ್ರಹಾಮನು ಈ ವಾಕ್ಯವನ್ನು ಕೇಳಿದಾಗ ಅವನ ಕೈಯಲ್ಲಿ ಏನೂ ಇರಲಿಲ್ಲ, ಸ್ವಂತ ಭೂಮಿಯೂ ಇಲ್ಲ, ಭವಿಷ್ಯವೂ ಸ್ಪಷ್ಟವಿಲ್ಲ. ಆದರೂ ದೇವರ ವಾಕ್ಯವು ಅವನ ಸ್ಥಿತಿಯನ್ನು ನೋಡಿ ಮಾತಾಡಲಿಲ್ಲ, ಅವನ ಭವಿಷ್ಯವನ್ನು ನೋಡಿ ಮಾತಾಡಿತು. ಆಮೆನ್. ಹಾಗೆಯೇ ಪ್ರಿಯ ಸಹೋದರ ಸಹೋದರಿಯೇ, ದೇವರು ಇಂದು ನಿಮ್ಮ ಸ್ಥಿತಿಗಳನ್ನು ನೋಡಿ ಮಾತಾಡಲಿಲ್ಲ, ನಿಮ್ಮ ಮೇಲೆ ಇರುವ ತನ್ನ ಉದ್ದೇಶವನ್ನು ನೋಡಿ ಮಾತಾಡುತ್ತಿದ್ದಾನೆ. ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ ಎಂದು. ಆಮೆನ್. ಅದಾದ್ದರಿಂದ ಪ್ರಿಯ ದೇವಜನರೇ, ಇಂದು ನಿಮ್ಮಲ್ಲಿ ಏನೂ ಇಲ್ಲದಿದ್ದರೂ ಎಲ್ಲ ಇದ್ದವರಾಗಿದ್ದೀರಿ. ಭಯಪಡಬೇಡಿರಿ, ಹೇಗೆಂದರೆ ದೇವರ ಆಶೀರ್ವಾದವು ನಿಮ್ಮ ಮೇಲೆ ಅದೇ. ಹೆದರಬೇಡಿರಿ. ನೋಡಿರಿ, ಯೆಶಾಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗಿದೆ, ಈಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು ಎಂದು. ಆಮೆನ್. ಹೆದರಬೇಡಿರಿ, ಕಳವಳ ಪಡಬೇಡಿ, ಕೇಳಿರಿ ಎಂದು ನಿಮಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಪಡಿಸುತ್ತೇನೆ.